ಅತ್ತೆಗೆ ಸಮಾಧಾನ ಹೇಳಿ ಈಗಿಲ್ಲಿ ನೀನ್ ಟೆನ್ಷನ್ ಅಲ್ಲಿ ನಿಂತಿದ್ಯಾ? ಅವ್ರ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ಹೇಳ್ದೆ. ನಾನು ಹಾಗೆ ಹೇಳಿರಲಿಲ್ಲ ಅಂದ್ರೆ ಆಗ್ಲೇ ನೊಂದಿರೋ ಮನ್ಸಿಗೆ ಇನ್ನೂ ನೋವಾಗ್ತಿತ್ತು. ಅಟ್ಲೀಸ್ಟ್ ಈಗ ಅವ್ರ ಮನ್ಸಿಗೆ ಸಮಾಧಾನ ಆಗಿರುತ್ತೆ. ಆದ್ರೆ ಯಾಕೋ ನನ್ನ ಮನ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಯಾವುದಕ್ಕೂ ಭಾವಂಗೊಂದು ಮೆಸೇಜ್ ಮಾಡು ಪ್ರೀತು. ಸಾರಿ ಕೇಳಿ ಅತ್ತೆ ಕಾಯ್ತಾ ಇದ್ದಾರೆ ಅಂತ ಹೇಳು. ಅದನ್ನ ನೋಡಿ ಆದ್ರೂ ಅವ್ರು ಬೇಗ ಮನೆಗೆ ಬರ್ಬೋದಲ್ವಾ? ನೀನ್ ಹೇಳ್ತಿರೋದು ಸರಿಯಾಗಿದ್ದೆ ಜನನಿ. ನನ್ನ ಮೇಲಿನ ಕೋಪಕ್ಕೆ ನಾನು ಕಾಲ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ. ಅಟ್ಲೀಸ್ಟ್ ಮಾಮ್ಗೋಸ್ಕರ ಬೇಗ ಮನೆಗೆ ವಾಪಸ್ ಬರಲಿ. ಸಾರಿ ಬ್ರೋ, ಮಾಮ್ ಇಸ್ ವೇಟಿಂಗ್ ಫಾರ್ ಯು. ಪಾರ್ವತಿ, ಒಂದು ಲೋಟ ಕುಡಿಯಕ್ಕೆ ನೀರು ತಗೊಂಬಮ್ಮ. ತಗೋಪ್ಪ. ಕತ್ತೆ ಬಡವಾ, ಬೆಳಿಗ್ಗೆ ಎಲ್ಗೂ ಹೋಗಿದ್ದೆ ನೀನು? ನೀನ್ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಅಕ್ಕನ್ಗಾಗ್ಲಿ ನನ್ಗಾಗ್ಲಿ ಹೇಳೋಗ್ಬೇಕು ಅಂತ ಗೊತ್ತಾಗಲ್ಲ. ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅಪ್ಪ, ನಾನು ಎಲ್ಲಿದ್ದೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಖಂಡಿತ ನಂಗೆ ಬೈಯಲ್ಲ. ಅಪ್ಪಿ ಮುದ್ದಾಡ್ತೀನಿ. ಎಲ್ಲೋಗಿದ್ದೆ ಮೊದ್ಲು ಹೇಳು. ನಾನ್ ಪ್ರಶ್ನೆ ಕೇಳ್ತಿದ್ರೆ ಅವಳ ಮುಖ ಏನು ನೋಡ್ತಿದ್ಯಾ? ಎಲ್ಲಿಗೆ ಹೋಗಿದ್ದೆ ಬಗಳು? ಅಪ್ಪ, ನನ್ನನ್ನ ಯಾರೋ ಇದು. ಯಾಕೆ ಪಾರ್ವತಿ, ಅವನೇನೋ ಹೇಳಕ್ ಬರ್ತಿದ್ರೆ ಬಾಯ್ ಮುಚ್ತಿದಿಲ್ಲ ಅವನು. ಅಪ್ಪ, ನೀನೇನೋ ಕೇಳೋದು, ಅದಕ್ಕೆ ಇವ್ನು ಇನ್ನೊಂದೇನೋ ಹೇಳೋದು, ಮನೇಲಿ ಸುಮ್ನೆ ಜಗಳ ಆಗೋದು, ನಾನ್ ನಿಮ್ಮಿಬ್ರನ್ನ ಸಮಾಧಾನ ಮಾಡೋದು, ಇವೆಲ್ಲ ಬೇಕಾ? ಮತ್ತೆ ಅವ್ನ್ ಬಾಯ್ ಬಿಡ್ತಿದ್ರೆ ಅವ್ನ್ ಎಲ್ಲಿಗೆ ಹೋಗಿದ್ದ ಅಂತ ಹೆಂಗ್ ಗೊತ್ತಾಗುತ್ತೆ? ಅಷ್ಟೇ ತಾನೆ. ಬೆಳಿಗ್ಗೆಯಿಂದ ಇವನು ಇವ್ರ ಫ್ರೆಂಡ್ ಮನೇಲಿ ಆಟ ಆಡ್ತಾ ಇದ್ದ. ಹೌದೇನಾ? ಮತ್ತೆ ಇವನ್ನೇ ಕೇಳ್ತಿದ್ಯಲ್ಲಪ್ಪ. ಯಾಕೆ ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನಾನೇ ತಾನೇ ಹೋಗಿ ಇವನ್ನ ಕರ್ಕೊಂಡ್ ಬಂದಿದ್ದು. ಆಯ್ತು, ನೀನ್ ಹೇಳ್ತಿದೀಯಾ ಅಂತ ನಂಬ್ತಿದೀನಿ. ಆದ್ರೆ ಹೇಳ್ಬಿಡು ಅವ್ನ್ಗೆ, ಇನ್ಮೇಲೆ ಎಲ್ಲಾದ್ರೂ ಹೋಗೋದಾದ್ರೆ ನಿನ್ಗಾಗ್ಲಿ ನನ್ಗಾಗ್ಲಿ ಹೇಳ್ಬಿಟ್ಟು ಹೋಗು ಅಂತ. ತಪ್ಪು ಮಾಡ್ತಿದ್ರು ಎಲ್ರು ನನ್ ಮೇಲೆ ಗೂಬೆ ಕೂರಿಸ್ತಿದ್ದೀರಲ್ವಾ? ಕೂರ್ಸಿ. ನೋಡ್ದ ಅವ್ನ್ ಗಚ್ಚಲ್ದ ಇಂಥವ್ರು ನೀನ್ ಸಪೋರ್ಟ್ ಮಾಡ್ತಾ ಇದ್ದ. ಅಪ್ಪ, ಅವನಿನ್ನ ಚಿಕ್ಕೋನಲ್ವಾ ಪಾಪ, ಸುಮ್ನೆ ಇರಪ್ಪ. ನೀನ್ ಯಾವಾಗ್ಲೂ ಅವನ್ ಪರ ವಹಿಸ್ಕೊಂಡುನೆ ಅವ್ನ್ ಹಿಂಗ ಹಾಳಾಗೋಗಿರೋದು. ನಾನ್ ಇವನ್ ಪರ ವಹಿಸ್ಕೊಂಡ್ ಮಾತಾಡ್ಲೇಬೇಕಲ್ವಾಪ್ಪ. ಯಾಕೆ ಅಂದ್ರೆ ಇವ್ನ್ ನನ್ ಮುದ್ದಿನ ತಮ್ಮ ಅಲ್ವಾ? ಪಾರು, ಈಗೇನೋ ನೀನು ಅವನಿಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರೀತಿ ಕಾಳಜಿ ತೋರಿಸ್ತಾ ಇದೀಯ. ನಾಳೆ ದಿವಸ ನೀನ್ ಮದುವೆ ಆಗಿ ಹೊರಗಡೆ ಹೋದ್ಮೇಲೆ ಯಾರೇ ನೋಡ್ಕೋತಾರೆ ನಿನ್ ಹಾಗೆ ಅವನ್ನ? ಅಲ್ಲಪ್ಪ, ನನ್ ಮದ್ವೆ ವಿಷಯ ಬಂದಾಗೆಲ್ಲ ಯಾಕೆ ಹೀಗ್ ಮಾತಾಡ್ತೀಯ? ನನ್ ಮದ್ವೆ ಆದ್ಮೇಲೆ ಏನ್ ಬೇರೆ ಊರಿಗೆ ಹೋಗ್ಬೇಕಾ? ಇಲ್ಲೇ ಅಕ್ಕಪಕ್ಕ ಇರ್ಬೋದಲ್ವಾ? ಏನೇ ಪಾರ್ವತಿ, ಮದುವೆ ವಿಷಯ ಎತ್ತಿದ್ರೆ ಸಾಕು ಮೂತಿ ತಿರ್ಸ್ಕೊಂಡು ಹೋಗ್ತಾ ಇದ್ದಳು, ಇವತ್ತು ಇಷ್ಟು ಸರಾಗವಾಗಿ ಮಾತಾಡ್ತಾ ಇದೀಯಾ? ನಾನು ಒಬ್ಳು ಹೆಣ್ಣಲ್ವಾಪ್ಪ. ಬೇರೆ ಹೆಣ್ಮಕ್ಳಿಗೆ ಮದ್ವೆ ಬಗ್ಗೆ ಇರೋ ಆಸೆ ಕನಸ್ತರ ನನಗೂ ಇರೋದ್ ಸಹಜ ತಾನೆ. ಬಾ, ಹೇಗೋ ಮದುವೆ ಬಗ್ಗೆ ನಿನ್ಗೂ ಆಸೆ ಬಂತಲ್ಲ, ನನಗದೇ ಖುಷಿ. ಅಖಿಲ, ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ಎನಿ ಪ್ರಾಬ್ಲಮ್? ಹಾಗೆಲ್ಲ ಏನಿಲ್ಲ ರಘು, ನಾನು ಚೆನ್ನಾಗೇ ಇದ್ದೀನಿ. ನೋ, ನಾನು ನೋಡ್ಬೇಕಾಗಿರೋದು ಈ ಅಖಿಲನಲ್ಲ, ಈ ಅಖಿಲನ.
ಹೇಳು ಅಖಿಲ, ಏನಾಯ್ತು? ಯಾಕೆ ಈ ರೀತಿ ಡಲ್ ಆಗಿದೆಯಾ? ನನಗೆ ನಿನ್ನನ್ನು ಈ ರೀತಿ ನೋಡೋಕೆ ಇಷ್ಟ ಇಲ್ಲ. ಬೆಳಗ್ಗೆ ನೀನು ನನ್ನನ್ನು ಬಲವಂತದಿಂದ ಆಫೀಸ್ ಕಳಿಸಿದಾಗಲೇ ನನಗೆ ಡೌಟ್ ಬಂತು. ಹೇಳು ಅಖಿಲ, ಏನಾಯ್ತು? ನಾನು ನಿನ್ನನ್ನು ಇಷ್ಟೊಂದು ಕೇಳ್ಕೋಬೇಕಾ? ಇಲ್ಲ ರಘು, ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ. ನಮ್ಮ ಆದಿ ಮನಸ್ಸಲ್ಲಿ ಅನುಷ್ಕಾ ಇಲ್ಲ ರಘು. ಅಂದ್ರೆ ಅವನ ಮನಸ್ಸಲ್ಲಿ ಬೇರೆ ಯಾವುದೋ ಹುಡುಗಿ ಇದ್ದಾಳೆ. ಏನ್ ಹೇಳ್ತಾ ಇದೀಯ ಅಖಿಲ? ನಮ್ಮ ಆದಿತ್ಯನ ಮನಸ್ಸಲ್ಲಿ ಬೇರೆ ಹುಡುಗಿ ಇದ್ದಾಳ? ಹೌದು ರಘು. ಮಾಮ್, ಆ ಕಣ್ಣಿನ ಹುಡುಗಿನ ಅವ್ನ್ ಪ್ರೀತಿಸ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ಮಾಮ್. ನಾಳೆ ಸಂಜೆ ಒಳಗೆ ಬ್ರೋ ಮನ್ಸಲ್ಲಿ ಆ ಹುಡುಗಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಆದಿತ್ಯನ ವಿಚಾರದಲ್ಲಿ ಹೆತ್ತವರಾಗಿ ನಾವು ತಪ್ಪು ಮಾಡ್ಬಿಟ್ವಿ ರಘು. ಅವನ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನಿಸ್ತಿದೆ. ಅವನು ಒಂದೇ ಒಂದು ಮಾತು, ಅಮ್ಮ ನನಗೆ ಈ ಮದುವೆ ಬೇಡ, ನನಗಿಷ್ಟ ಇಲ್ಲ ಅಂತ ಹೇಳಿದ್ದಿದ್ರೆ ನಾನು ಅನುಷ್ಕನ್ ಜೊತೆ ಅವನ ಮದುವೆ ವಿಚಾರನೇ ಕೈ ಬಿಟ್ಬಿಡ್ತಾ ಇದ್ದೆ. ಆದ್ರೆ ನನಗ್ ಬೇಜಾರಾಗಬಾರ್ದು ಅಂತ ನನ್ನ ಸಂತೋಷಕ್ಕೋಸ್ಕರ ಅವನ ಮನಸ್ಸಿಗೆ ಇಷ್ಟ ಇಲ್ಲದೆ ಹೋದ್ರು ಅನುಷ್ಕನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾನೆ. ಅಖಿಲ, ಕಂಟ್ರೋಲ್ ಯುವರ್ ಸೆಲ್ಫ್, ಎಮೋಷನಲ್ ಆಗ್ಬೇಡ. ತಮ್ಗಿಷ್ಟ ಆದವ್ರನ್ನ ಪ್ರೀತಿಸಿ ಮದುವೆ ಆಗಿ ತಂದೆ ತಾಯಿ ಮುಂದೆ ಬಂದು ನಿಂತ್ಕೊಳ್ಳೋ ಮಕ್ಕಳಿಗೆ ಹೋಲಿಸಿದ್ರೆ ನಮ್ಮ ಆದಿತ್ಯ ಬೇರೆ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಕೆಲವು ಸಲ ವಯಸ್ಸಿಗೆ ಬಂದಿರೋ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಸೋಲ್ತೀವಿ. ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ಹೇಗೆ ನೋಡ್ತಿರ್ತೀವೋ ದೊಡ್ಡವರಾದ್ಮೇಲೂ ಹಾಗೆ ನೋಡ್ತೀವಿ. ಅವರ ಆಲೋಚನೆಗಳು, ನಡವಳಿಕೆ, ನಿರ್ಧಾರಗಳ ಬಗ್ಗೆ ಗಮನ ಕೊಡೋದ್ರಲ್ಲಿ ನಾವು ಎಡುತ್ತೀವಿ. ಈಗ ಆದಿತ್ಯನ ವಿಚಾರದಲ್ಲೂ ಇದೇ ಆಗಿರೋದು. ರಘು, ಆದಿ ಇನ್ನೂ ಮನೆಗೆ ಬಂದಿಲ್ಲ. ಅಖಿಲ, ಈಗ ಆಯ್ತಲ್ಲ ಅನ್ನೋ ನೋವಿಂದ ಆದಿತ್ಯ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾನೆ. ಮನಸ್ಸು ಹಗರಾದ್ಮೇಲೆ ಬಂದೇ ಬರ್ತಾನೆ. ಈ ಸಮಯದಲ್ಲಿ ಅವನಿಗೂ ಏಕಾಂತದ ಅವಶ್ಯಕತೆ ಇರುತ್ತೆ. ಈ ಸಂದರ್ಭದಲ್ಲಿ ಅವನ ಮನೆಗೆ ಬಂದ್ರೆ ಎಲ್ರೂ ಹೇಗೆ ಫೇಸ್ ಮಾಡೋದು ಅಂತ ಅವನಿಗೆ ಅರ್ಥ ಆಗಿರಲ್ಲ. ಅದರಲ್ಲೂ ಈ ಪರಿಸ್ಥಿತಿಯಲ್ಲಿ ಅವನ ಮುಂದೆ ಬಂದು ನಿಲ್ಲಕ್ಕಾಗಲ್ಲ ಅಲ್ವಾ? ಅದಕ್ಕೆ ಬಂದಿಲ್ಲ. ಕಾಯೋಣ, ಬರ್ತಾನೆ. ಆದಿ ಇಷ್ಟೊಂದು ಎಕ್ಸ್ಟ್ರೀಮ್ಗೆ ಹೋಗಿದ್ದನ್ನ ನಾನು ಯಾವತ್ತೂ ನೋಡೇ ಇಲ್ಲ ರಘು. ಕಾಣದೇ ಇರೋ ಹುಡುಗಿ ಬಗ್ಗೆ ಅದೆಷ್ಟು ತಲೆ ಕೆಡಿಸ್ಕೊಂಡಿದ್ದಾನೆ ಅಂದ್ರೆ ಅವನು ಅವಳನ್ನ ಅದೆಷ್ಟು ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಾಗತ್ತೆ. ಆದ್ರೆ ಈ ವಿಷಯನ ನನ್ನ ಹತ್ರ ಹೇಳ್ದೆ ಅವನ್ ದೊಡ್ಡ ತಪ್ಪು ಮಾಡ್ಬಿಟ್ಟ ರಘು. ಇನ್ ಮುಂದೆ ನಾನು ಆದಿ ಹತ್ರ ಯಾವ ಮುಖ ಇಟ್ಕೊಂಡು ಮಾತಾಡ್ಲಿ, ಯಾವ ಮನಸ್ಥಿತಿಲಿ ಮಾತಾಡ್ಲಿ? ಸಹಜವಾಗಿ ಮಾತಾಡ್ಬೇಕು ಅಖಿಲ. ನಡೆದಿರೋ ವಿಷಯ ಅವನಾಗೆ ಹೇಳೋವರೆಗೂ ನೀನ್ ಕೇಳೋ ಪ್ರಯತ್ನ ಮಾಡಬಾರ್ದು. ಅದರಿಂದ ಅವನು ಇನ್ನೂ ಡಿಸ್ಟರ್ಬ್ ಆಗ್ಬಹುದು. ಅವನು ಮನೆಗೆ ಬಂದು ನನ್ನ ಹತ್ರ ಸಹಜವಾಗಿ ಮಾತಾಡೋವರೆಗೂ ನನಗೆ ಸಮಾಧಾನ ಆಗಲ್ಲ ರಘು. ಅಖಿಲ, ಆದಿತ್ಯ ನೀನ್ ಸಾಕಿದ ಮಗ, ನೀನ್ ಪ್ರೀತಿಯಿಂದ ಬೆಳೆಸಿದ ಮಗ. ಅವನ ಮನಸ್ಸಲ್ಲಿ ಎಷ್ಟೇ ತಳಮಳ ಇದ್ರೂ ಅವನ್ ತಗೊಳ್ಳೋ ನಿರ್ಧಾರ ಮಾತ್ರ ಯಾವಾಗ್ಲೂ ಸರಿಯಾಗೇ ಇರುತ್ತೆ. ನೀನ್ ಗಾಬರಿ ಆಗ್ಬೇಡ. ಯಜಮಾನ್ರು ತಡವಾಗಿ ಬರ್ಲಿಕ್ಕೆ ನಾನೇ ಕಾರಣ. ನನ್ನನ್ನು ಕ್ಷಮಿಸಿ. ಏನ್ ಹೇಳ್ತಿದ್ಯಾ ಹನುಮಂತು? ಆದಿತ್ಯ ಮನೆಗ್ ಲೇಟ್ ಆಗಿ ಬರೋದಕ್ಕೆ ನೀನ್ ಹೇಗ್ ಕಾರಣ ಆಗ್ತೀಯಾ? ಓ,
ಅವನೇ ನಿನ್ ನೆಂಟ್ರ ಕರ್ಕೊಂಡ್ ಮನೆಗೆ ಹೋಗೋದಕ್ಕೆ? ಅದು ದೊಡ್ಡ ಯಜಮಾನ್ರು ಕಾರ್ ಕೆಟ್ಟೋಗಿದೆ, ಇನ್ನೊಂದು ಕಾರ್ ತಗೊಂಡ್ ಬಂದ್ರು. ನಾನೇ ಬಂದು ತಗೊಂಡೋಗೋದಕ್ಕೆ ತಡವಾಗೋಯ್ತು. ಅಲ್ಲಯ್ಯ, ಕಾರ್ ಕೆಟ್ಟೋಯ್ತು ಅಂತ ಅವ್ನ್ ಫೋನ್ ಮಾಡಿದಾಗ ತಕ್ಷಣ ಬೇರೆ ಕಾರ್ ತಗೊಂಡ್ ಹೋಗಿ ಅವನನ್ನ ಹುಷಾರ ಕರ್ಕೊಂಡ್ ಬಂದು ನಮ್ ಮನೆಗ್ ಬಿಡೋ ತಾನೇ ನಿನ್ ಜವಾಬ್ದಾರಿ ಕೆಲ್ಸ. ನೀನ್ ಮಾಡಿರೋ ಹಲ್ಕ ಕೆಲ್ಸದಿಂದ ಇಡೀ ಮನೆಯವರೆಲ್ಲ ಎಷ್ಟು ಟೆನ್ಷನ್ ಆಗಿದೀವಿ ಗೊತ್ತಾ? ಇದೇ ಕೊನೆ. ಇನ್ನೊಂದ್ಸಲ ಈ ತರ ಅಡಕಸ್ಬಿ ಕೆಲ್ಸ ಮಾಡಿದ್ರೆ ಗ್ರಾಚಾರ ನೆಟ್ಟಗಿರಲ್ಲ. ಹೋಗ. ಪಂಡ್ರಾಪುರದ ಪಾರ್ವತಿ, ನಿನಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕೇನೆ? ನಿಮ್ಮಪ್ಪ ಹೋದ ತಾನೆ? ನೀನ್ ಇಲ್ಲಿ ಕೆಲ್ಸ ಮಾಡೋಕೆ ಏನು ಉಳ್ದಿಲ್ಲಮ್ಮ. ಬೆಳಗ್ಗೆಯಿಂದ ಎಲ್ಲ ಕೆಲ್ಸ ನಾನೇ ಮಾಡಿದೀನಿ. ತೊಲಗೆ. ಆದಿತ್ಯ, ಫೋನ್ ಮಾಡಿದಾಗ ಅಟ್ಲೀಸ್ಟ್ ಫೋನ್ ಆದ್ರೂ ಎತ್ತಿ ಮಾತಾಡ್ಬೇಕಲ್ವಾ? ನೀನ್ ಬಂದಿಲ್ಲ ಅಂತ ಎಷ್ಟು ಗಾಬರಿ ಆಗ್ಬಿಟ್ಟಿದ್ವಿ. ಅಯ್ಯೋ, ಅಕ್ಕ ಅಂತೂ ನೀನ್ ಬರೋ ತನಕ ಫುಲ್ ಟೆನ್ಷನ್ ಅಲ್ಲೇ ಇದ್ರು ಗೊತ್ತಾ? ಅಯ್ಯೋ ಚಿಕ್ಕಮ್ಮ, ಯಾಕೆಲ್ರು ಗಾಬರಿ ಆಗಿದ್ದೀರಾ? ನಾನೆಲ್ಗೆ ಹೋಗಿದ್ದೆ? ನನ್ನ ಆಫೀಸ್ ಕೆಲ್ಸದ ಮೇಲೆ ತಾನೇ ಹೋಗಿದ್ದು. ಆದ್ರೂ ಫೋನ್ ಮಾಡಿದ್ರು ತೆಗಿದೇ ಇರೋಷ್ಟು ಬಿಸಿನೇನಪ್ಪ ನೀನು? ಅಯ್ಯೋ ಹಾಗಲ್ಲ ಚಿಕ್ಕಮ್ಮ, ನಾನು ವಾಪಸ್ ಬರ್ತಾ ಕಾರ್ ಕೆಟ್ಟು ಹೋಯ್ತಲ್ಲ, ಸಾರ್ಥಿಗ್ ಫೋನ್ ಮಾಡಿದೆ. ಅವರು ಬೇರೆ ಕಾರ್ ತಗೊಂಡ್ಬರ್ತೀನಿ ಅಂದ್ರು. ಅಲ್ಲಿವರೆಗೂ ಏನ್ ಮಾಡೋದು ಅಂತ ಕಾರಿಂದ ಕೆಳಗಿಳಿದು ಹೊರಗಡೆ ಬಂದೆ. ಅಲ್ಲೇ ಪಕ್ಕದಲ್ಲಿ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ರು. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಅವಾಗ ಕಾರ್ ಒಳಗೆ ಫೋನ್ ಇದ್ದಿದ್ರಿಂದ ಕಾಲ್ ಪಿಕ್ ಮಾಡಕ್ಕಾಗ್ಲಿಲ್ಲ. ಚಿಕ್ಕಪ್ಪ, ಕ್ರಿಕೆಟ್ ಮ್ಯಾಚ್ ಎಷ್ಟು ಮಜಾ ಇತ್ತು ಗೊತ್ತಾ? ಅಲ್ಲಿ ಒಬ್ಬ ಓಡ್ ಬಂದ್ ಬೌಲಿಂಗ್ ಮಾಡದ್ನ, ಇನ್ನೊಬ್ಬ ತೆಗ್ದು ಹೊಡೆದ. ಸಿಕ್ಸರ? ಇಲ್ಲ ಚಿಕ್ಕಮ್ಮ, ಬಾಲ್ ಹೋಗಿ ಮರದಲ್ಲಿ ಕೂತ್ಕೊಂಡ್ಬಿಡ್ತು. ಅಯ್ಯ, ಆಮೇಲೆ ಪಾಪ ಮಕ್ಳು ಅದನ್ನ ಬೀಳ್ಸಕ್ಕೆ ಎಷ್ಟೊಂದ್ ಕಲ್ಲು ಹೊಡೆದ್ರು ಗೊತ್ತಾ? ಬಾಲ್ ಬೀಳಲೇ ಇಲ್ಲ. ನಾನು ನೋಡ್ತಾ ನಿಂತಿದ್ದೆ. ಆಮೇಲೆ ಏನಾದ್ರು ಮಾಡ್ಬೇಕಲ್ಲ ಅಂತ ಅನ್ಕೊಂಡು ಮರ ಹತ್ತಿ ಬಾಲ್ ತೆಗೆಯೋಣ ಅಂತ ಯೋಚನೆ ಮಾಡ್ದೆ. ಆದಿತ್ಯ, ನೀನ್ ಮರ ಹತ್ತಿದ್ಯೇನಪ್ಪ? ಹ್ಞೂ ಚಿಕ್ಕಮ್ಮ, ನಂಗ್ ಮೊದ್ಲೇ ಮರ ಹತ್ತಕ್ ಬರಲ್ವಲ್ಲ. ಅಂದ್ರೂ ಪಾಪ ಮಕ್ಕಳು ಮುಖ ನೋಡಿ ಹೇಗಾದ್ರೂ ಮಾಡಿ ಮರ ಹತ್ತಿ ಬಾಲ್ ತೆಗಿಲೇಬೇಕು ಅಂತ ಡಿಸೈಡ್ ಮಾಡ್ದೆ. ಆಮೇಲೆ ಮರನೂ ಹತ್ತಿದೆ. ಹತ್ತಿ ಬಾಲ್ ತೆಗೆದು ಮಕ್ಳಿಗೆ ಕೊಟ್ಟೆ. ಪಾಪ ಮಕ್ಳು ತುಂಬಾ ಖುಷಿ ಪಟ್ರು. ಮಕ್ಳೆಲ್ಲ ನನ್ನ ಆಟ ಕರೆದ್ರು. ನಾನು ಅವ್ರ ಜೊತೆ ಆಟ ಆಡ್ದೆ. ಸೂಪರ್! ನೀನೇ ಸಿಕ್ಸ್ ಹೊಡ್ದೆ? ನಾನು ಫಸ್ಟ್ ಬಾಲ್ಗೆ ಬೋಲ್ಡ್ ಚಿಕ್ಕಮ್ಮ. ಅಯ್ಯೋ ಹೋಗ್ಲಿ ಬಿಡಪ್ಪ. ನೀನು ಮರ ಹತ್ತಿ ಬಾಲ್ ತೆಕ್ಕೊಟ್ಟು ತುಂಬಾ ಸುಸ್ತಾಗ್ಬಿಟ್ಟಿರ್ತೀಯ. ಹೋಗ್ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಬಿಸಿ ಬಿಸಿಯಾಗಿ ಊಟ ಮಾಡುವಂತೆ. ಬೇಡ ಚಿಕ್ಕಮ್ಮ, ನಂಗೆ ಹಸಿವಿಲ್ಲ, ನೀವು ಮಾಡಿ. ಅದೇ ಆದಿತ್ಯ, ಕೆಲವು ಸಲ ಸತ್ಯನ ಎಷ್ಟು ತಮಾಷೆಯಾಗಿ ತಗೊಂಡ್ಬಿಡ್ತೀವಿ ಅಲ್ವಾ? ಆದ್ರೆ ಅದು ತಪ್ಪಲ್ವಾ? ತಪ್ಪೆ. ಆದ್ರೆ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿಲಿ ಮನುಷ್ಯ ಇರಲ್ಲ ಅಲ್ವಾ? ಸಮಯ, ಸಂದರ್ಭ ಮನುಷ್ಯನ ಸತ್ಯ ಒಪ್ಕೊಳ್ಳದೆ ಇರೋ ರೀತಿ ಮಾಡುತ್ತೆ ಅಮ್ಮ.
ಆರಾಮಾಗಿದೆಯಾ ಮಗನೇ? ನನ್ಗೇನಾಗಿದೆ ಅಮ್ಮ, ನಾನು ಸೂಪರ್ ಆಗಿದ್ದೀನಿ. ನಿನ್ನ ಅನುಷ್ಕನ ಮದುವೆ ದಿನ ಹತ್ರ ಬರ್ತಿದೆ. ನಿಂದೇನೋ ಅಭ್ಯಂತರ ಇಲ್ಲ ತಾನೇ? ಯಾಕಪ್ಪ ಏನು ಮಾತಾಡ್ತಿಲ್ಲ? ಏನಿಲ್ಲ ಅಮ್ಮ, ಮದುವೆ ವಿಷಯದಲ್ಲಿ ನಿಮ್ಮಿಷ್ಟನೇ ನನ್ನ ಇಷ್ಟ. ನನ್ಗೇನು ಅಭ್ಯಂತರ ಇಲ್ಲ. ನಿಮ್ಮಿಷ್ಟ ಹಾಗೆ ಈಗ್ಲೂ ನಿನ್ನಿಷ್ಟನೇ ನನ್ನಿಷ್ಟ ಅಂತ ಹೇಳ್ತಾ ಇದೆಯೇ ಹೊರತು ಈ ಮದುವೆ ನನಗಿಷ್ಟ ಅಂತ ಹೇಳ್ತಾ ಇಲ್ವಲ್ಲ ಮಗನೇ? ಇದನ್ನ ನಾನು ಅರ್ಥನೇ ಮಾಡಿಕೊಳ್ಳಿಲ್ಲ ನೋಡು. ಬೇಜಾರಾಗಿದೆ ಅಂತ ಅಮ್ಮಂಗೇನಾದ್ರೂ ಅನುಮಾನ ಬಂದಿದ್ಯಾ? ನಾನು ಸ್ವಲ್ಪ ಅಪ್ಸೆಟ್ ಆದ್ರೆ ಸಾಕು, ಅಮ್ಮಂಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಸೂಕ್ಷ್ಮ ಮನಸ್ಸು ಅವ್ರದು. ಹೀಗಿರುವಾಗ ನಾನು ಕಣ್ಣಿನ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂತ ಅಮ್ಮಂಗೇನಾದ್ರೂ ಗೊತ್ತಾದ್ರೆ, ಇಲ್ಲ, ಈ ವಿಷಯ ಯಾವುದೇ ಕಾರಣಕ್ಕೂ ಅಮ್ಮಂಗೆ ಗೊತ್ತಾಗ್ಬಾರ್ದು. ಗೊತ್ತಾಗ್ಬಾರ್ದು ಅಂದ್ರೆ ನಾನ್ ನನ್ನ ಮನಸ್ಥಿತಿನ ಬದಲಿಸ್ಕೋಬೇಕು. ಮೊದ್ಲಿನ ತರ ಎಲ್ಲರ ಜೊತೆ ಬೆರ್ತು ನಗ್ನಗ್ತಾ ಇರ್ಬೇಕು. ಪ್ರೀತು, ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಒಂದ್ ಸ್ವಲ್ಪ ಊಟ ಮಾಡು. ಬೇಡ ಜನನಿ, ಯಾಕೋ ಹಸುವಿಲ್ಲ. ಯಾಕೆ ಸುಳ್ಳು ಹೇಳ್ತಿದ್ಯಾ ಪ್ರೀತು? ಭಾವ ಮನೆಗ್ ಬಂದಾಯ್ತಲ್ಲ, ಇನ್ನೂ ನಿನಗ್ ಸಮಾಧಾನ ಆಗಿಲ್ವಾ? ಬ್ರೋ ಬಂದ ನಿಜ, ಆದ್ರೆ ಅವ್ನ ಮನ್ಸಲ್ಲೇನೋ ನೋವಿದೆ. ಆದ್ರೆ ಅವ್ನು ತೋರಿಸ್ಕೊಂತಿಲ್ಲ ಅಷ್ಟೇ. ಮೊಹಮ್ಮ ಗೊತ್ತಾಗ್ಬಾರ್ದು ಅಂತ ಎಲ್ರ ಮುಂದೆ ಹೇಗ್ ನಗ್ನಗ್ತಾ ಮಾತಾಡ್ದ ನೋಡ್ದ್ಯಾ? ಎಂತ ಸಿಚುವೇಶನ್ ಅಲ್ವಾ? ಮೊಹಮ್ಮಗ್ ತನ್ನ ವಿಷಯ ಗೊತ್ತಾಗ್ಬಾರ್ದು ಅಂತ ಬ್ರೋ ನಾಟಕ ಮಾಡಿದ್ರೆ, ಬ್ರೋ ಬಗ್ಗೆ ಎಲ್ಲ ಗೊತ್ತಿದ್ದೂ ಏನು ಗೊತ್ತಿಲ್ದಿರೋ ತರ ಮೊಹಮ್ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕಣ್ಣಿನ ಹುಡುಗಿ ವಿಷಯ ನನಗೆ ಗೊತ್ತಾಗಿದೆ ಅನ್ನೋದು ಬ್ರೋ ಗೊತ್ತಾಗ್ಬಾರ್ದಂತ ಬರೀ ಮಾಮ್ ಹೇಳಿದ್ದಾರೆ. ಈಗ ನಾನು ಬ್ರೋ ಮುಂದೆ ಹೇಗೆ ತಲೆ ಎತ್ಕೊಂಡು ಓಡಾಡ್ಲಿ? ಅವನು ಹೇಗೆ ಫೇಸ್ ಮಾಡ್ಲಿ? ಅವನು ನನ್ನ ಹತ್ರ ಬಂದು ಯಾಕೆ ಹಿಂಗ್ ಮಾಡಿದೆ ಪ್ರೀತು ಅಂದ್ರೆ ನಾನು ಏನು ಉತ್ತರ ಕೊಡ್ಲಿ? ಉತ್ತರ ಕೊಡಬೇಕಾಗಿದ್ದ ಟೈಮ್ ಬಂದಿದೆ ಪ್ರೀತಿ. ಯಾಕೆ ಪ್ರೀತು, ಗಾಬರಿ ಆಯ್ತಾ? ನಾನಿನ್ನ ಉತ್ತರ ಕೇಳೋದಕ್ಕೆ ಬರಲಿಲ್ಲ. ಆಗಿದ್ದನ್ನೆಲ್ಲ ಮರೆತು ನೆಮ್ಮದಿಯಾಗಿರೋಣ ಅಂತ ಹೇಳೋದಕ್ಕೆ ಬಂದೆ. ನಾನ್ ನಿಮ್ಮನ್ನ ನೆನೆಸ್ಕೊಂಡೇ ಇಲ್ಲ, ಆದ್ರೂ ಯಾಕೆ ಬಂದ್ರಿ ಅಂತ ಯೋಚನೆ ಮಾಡ್ತಾ ಇದ್ಯಾ? ನೀನು ನಿಮ್ ಯಜಮಾನ್ರ ಬಗ್ಗೆ ಯೋಚನೆ ಮಾಡೋದು ಒಂದೇ, ನನ್ನ ನೆನೆಸ್ಕೊಳ್ಳೋದು ಒಂದೇ. ಅದಕ್ಕೆ ನಾ ಬಂದೆ. ಶ್ರೀಮತಿ, ಈಗ ನೀನು ಕಾಫಿ ಕುಡಿಯೋದಕ್ಕೆ ಹೋಗಿ ನಿಮ್ ಯಜಮಾನ್ರ ನೆನೆಸ್ಕೊಂಡೆ ತಾನೇ? ಶ್ರೀಮತಿ, ಮನ್ಸಲ್ಲಿ ಅವ್ರ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ಯಾ, ಕಣ್ಣಲ್ಲಿ ಬೊಕ್ಸೆ ಆಸೆ ತುಂಬಿಕೊಂಡಿದ್ಯಾ. ಹಾಗಿದ್ದು ಅಪ್ಪ ಬೈದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ನೋಡಕ್ ಹೋಗದೆ ಇಲ್ಲೇ ಇದೆಯಲ್ಲ, ತಪ್ಪಲ್ವಾ? ಅವ್ರು ನಿನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದಾರೆ ಗೊತ್ತಾ ನಿನ್ಗೆ? ಹಾಗೇನಿಲ್ಲ.
ನಾನು ಅಲ್ಲಿಗೆ ಹೋಗಿಲ್ಲ ಅಂದ್ರೂ ಅವ್ರು ಆರಾಮಾಗೇ ಇರ್ತಾರೆ. ತಪ್ಪು ಕಲ್ಪನೆ ಶ್ರೀಮತಿ. ಇವಾಗ ನೀನ್ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ತುಂಬಾ ದೊಡ್ಡ ತಪ್ಪಾಗುತ್ತೆ. ಅವ್ರಿಗೆ ನೀನ್ ಇಲ್ದೆ ಬೆಳಿಗ್ಗೆನೆ ಆಗಲ್ಲ. ಇವಾಗ ಎದ್ದು ನೀನ್ ಯಾಕೆ ಬಂದಿಲ್ಲ ಅಂತ ಚಡ್ಪಡಿಸ್ತಾ ಇರ್ತಾರೆ. ಒಂದ್ ಲೋಟ ನೀರು ಕುಡ್ದಿರಲ್ಲ ಗೊತ್ತಾ? ಅದೆಲ್ಲ ಸುಳ್ಳು. ಅವ್ರಿಗೆ ಏನ್ ಬೇಕು ಕೊಡೋದಕ್ಕೆ ಕೈಗೊಬ್ರು ಕಾಲ್ಗೊಬ್ರು ಆಳಿದ್ದಾರೆ. ಅಯ್ಯೋ ದಡ್ಡಿ, ಅವ್ರಿಗೆ ಯಾರೇ ಇದ್ರು ನಿಮ್ಮ ಆದಿತ್ಯ ಸಾಹೇಬ್ರಿಗೆ ನೀನ್ ಇದ್ದಾಗಲ್ಲ. ಬೇಕಾದ್ರೆ ನೀನೇ ಹೋಗಿ ನೋಡು, ಅವ್ರೊಂದ್ ಕಪ್ ಕಾಫಿ ಕೂಡ ಕುಡ್ದಿರಲ್ಲ. ಓ ಹೌದಾ, ಸರಿ. ನೀವ್ ಹೇಳ್ದಾಗೆ ನಾನು ಅಲ್ಲಿಗೆ ಹೋಗಿ ನೋಡ್ತೀನಿ. ನೀವ್ ಹೇಳಿದ್ ಸುಳ್ಳು ಅಂತ ತೋರಿಸ್ತೀನಿ. ನೀವು ಬನ್ನಿ ನನ್ ಜೊತೆ. ಓಕೆ ಶ್ರೀಮತಿ, ಬಾ ಹೋಗೋಣ. ಅಯ್ಯೋ ಅಪ್ಪ, ಅಪ್ಪ ದೇವ, ಅಪ್ಪ ದೇವ, ಅಪ್ಪ ಅಯ್ಯೋ ಅಪ್ಪ ಎಲ್ಲಿದೆ ಪಾಪ ದೇವ. ಲೇ ಗಣಿ, ಯಾಕೋ ಹೀಗೆ ದೆವ್ವ 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 ಅಂತ ಪಡ್ಕೋತಿದ್ಯಾ? ಏನಾಯ್ತೋ ನಿನ್ಗೆ? ಅಮ್ಮ ತಾಯಿ ಪಾರ್ವತಿ, ನನ್ಗೇನು ಆಗಿಲ್ಲ, ಆಗಿರೋದೆಲ್ಲ ನಿನ್ಗೆ. ಅಲ್ವೇ ಅಕ್ಕ, ನಾನು ನಿನ್ನೆಯಿಂದ ನೋಡ್ತೇನೆ ಇದ್ದೀನಿ. ಒಬ್ಬೊಬ್ಳು ಅದೇನೇನೋ ಮಾತಾಡ್ತೀಯ, ಅದು ನಿನ್ ಗಂಡನ ಜೊತೆ ಮಾತಾಡ್ದಂಗೆ. ಏನಾಗಿದೆ ಅಕ್ಕ? ಬಾ ಯಾವ್ದಾದ್ರು ಡಾಕ್ಟರ್ ತೋರ್ಸೋಣ. ಏನಕ್ಕೆ ನಗ್ತಿರೋದು? ನಾನ್ ಯಾವಾಗ್ಲೇ ನಗ್ದೆ? ನೀನಲ್ಲ ಕಣೋ, ಮತ್ತೆ ನಮ್ಮ ಯಜಮಾನ್ರು. ಯಜಮಾನ್ರ? ಶ್ರೀಮತಿ, ನೀನಿನ್ನೂ ನನ್ನ ಜೊತೆ ಮಾತಾಡ್ತಾ ಇದ್ರೆ ಪಾಪ ನಮ್ ಬಾಮೈದ ತುಂಬಾ ಗಾಬರಿ ಆಗ್ಬಿಡ್ತಾನೆ. ಆಯ್ತಾಯ್ತು, ನಾನ್ ಮಾತಾಡ್ದಿಲ್ಲ. ಈಗ ನೀವು ಮುಂದೆ ನಡೀರಿ, ನಾನು ನಿಮ್ ಹಿಂದೆ ಬರ್ತೀನಿ. ಆಯ್ತು ಶ್ರೀಮತಿ, ಬಾ. ಲೇ ಗಣಿ, ನಾನ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ, ನೀನ್ ಹುಷಾರು. ನಾನ್ ಹುಷಾರಾಗಿ ಇದ್ದೀನಿ, ನೀನ್ ಹುಷಾರಾಗಿರು. ನನಗ್ ನಿಂದೆ ಯೋಚನೆ. ತಲೆ ಮೇಲೆ ಬಿಟ್ರೆ ಚಿಪ್ಪೆಗೆ ಹೋಗ್ಬಿಡ್ಬೇಕು. ನನ್ ಬಗ್ಗೆ ಏನೋ ಯೋಚನೆ ನಿನ್ಗೆ? ಆರಾಮಾಗಿರೋ ಅಂತ ಹೇಳ್ದೆ ತಾನೆ? ಅದ್ಯಾವಾಗ ಹೇಳ್ದೆ? ಇವಾಗ ಬರ್ಲಾ? ಯಾಕ್ ನಮ್ಮ ಅಕ್ಕ ನೆನ್ನೆಯಿಂದ ಈಗ ಆಡ್ತಿದ್ದಾಳೆ? ಅವಳಿಗೇನೋ ಆಗಿದೆ. ಈ ಮನೇಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಕೆ ನಿನ್ನೆಯಿಂದಾನೂ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೂ ನನ್ ಕೈಲಿ ಆಗ್ತಾ ಇಲ್ಲ. ಏನ್ ನಡೀತಿದೆ ಈ ಮನೇಲಿ? ಈ ವಿಷಯನ ಯಾರ ಮೂಲಕ ತಿಳ್ಕೊಳ್ಳೋದು? ಅಪ್ಪ ದೇವ್ರೆ, ನೀನೇ ನನಗೊಂದ್ ದಾರಿ ತೋರ್ಸಪ್ಪ. ಗುರುಜಿ 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 ಗುರುಜಿ, ಒಳ್ಳೆ ಸಮಯಕ್ಕೆ ಬಂದ್ರಿ ಗುರುಜಿ. ನೀವ್ ಈ ಮನೆಗೆ ಬರೋದೇ ಇಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದೆ. ಬನ್ನಿ ಗುರುಜಿ, ನಿಮ್ ಹತ್ರ ತುಂಬಾ ಮುಖ್ಯವಾದ ವಿಷಯನ ಮಾತಾಡೋದಿದೆ. ನಾನು ಇಲ್ಲಿಗೆ ಬಂದಿರೋದು ನಿಮ್ ಹತ್ರ ಮಾತಾಡಕ್ಕಲ್ಲ, ಅತ್ತೆ ಹತ್ರ ಮಾತಾಡಕ್ಕೆ. ಹೌದಾ? ಏನ್ ವಿಷಯ ಗುರುಜಿ? ಗೊತ್ತಿಲ್ಲ, ಗೊತ್ತು ಮಾಡ್ಕೊಳ್ಳೋದಕ್ಕೆ ಬಂದಿರೋದು. ನೋಡಿದ್ರ ನನ್ನ ಊಹೆನೆ ನಿಜ ಆಯ್ತು. ನಿನ್ನೆಯಿಂದ ಈ ಮನೇಲಿ ಏನೋ ನಡೀತಿದೆ ಅಂತ ನಾನ್ ನಿಮ್ಗೆ ಹೇಳಿದ್ದೆ. ಈಗ ಅದ್ರ ಅರಿವು ನಿಮ್ಗೂ ಆಗ್ತಾ ಇದ್ಯಾ? ಆಗಿಲ್ಲ, ಇನ್ ಸ್ವಲ್ಪ ಹೊತ್ತಲ್ಲಿ ಆಗತ್ತೆ. ನಾನ್ ಹೋಗಿ ಅತ್ತೆನ್ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಸರಿ ಗುರುಜಿ, ಹೋಗ್ಬನ್ನಿ. ಆಲ್ ದಿ ವೆರಿ ಬೆಸ್ಟ್. ನಾನ್ ಅತ್ತೆ ಹತ್ರ ಮಾತಾಡೋದನ್ನ ನೀವ್ ಕತ್ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಡಿ. ನಾನೇ ಬಂದು ಏನು ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಆಯ್ತು ಗುರುಜಿ, ಕದ್ದು ಕೇಳಿಸ್ಕೊಳ್ಳಲ್ಲ. ಗುರುಗಳು ಹೇಳಿದ್ದನ್ನ ಶಿಷ್ಯಂದ್ರು ಶಿರಸ ವಹಿಸಿ ಪಾಲಿಸ್ಬೇಕಂತೆ. ನಾನು ಹಾಗೆ ಮಾಡ್ತೀನಿ, ಕದ್ದು ಕೇಳಿಸ್ಕೊಳ್ಳಲ್ಲ ಗುರುಜಿ. ಆದ್ರೆ ಬಂದ ಮೇಲೆ ವಿಷಯ ಏನು ಅಂತ ಹೇಳೋದನ್ನ ಮಾತ್ರ ಮರಿಬಾರ್ದು. ಆಯ್ತು. ಆಹಾ, ಕಳ್ತನಕ್ಕಿಂತ ಕೇಳ್ ಪಡ್ಕೊಳ್ಳೋದು ಒಳ್ಳೇದು ಅನ್ನೋ ಜ್ಞಾನೋದಯ ನಮ್ ಗುರೂಜಿಯಿಂದ ಇವತ್ತು ನನಗಾಯ್ತು. ಸೊ ಗುರೂಜಿ, ನೀವು ಬರೋ ತನಕ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ವಿಷಯನ ನಿಮ್ಮಿಂದಾನೇ ತಿಳ್ಕೊತೀನಿ. ಬೇಗ ಬನ್ನಿ ಗುರೂಜಿ.